ಈಗ ಬರ್ತಾ ಇದ್ದೀರಾ? ನಾನು ನಿಮ್ಮನೆಗೆ 1 ಗಂಟೆಯಿಂದ ಅರ್ಜೆಂಟಾಗಿ ಫೋನ್ ಮಾಡ್ತಾ ಇದ್ದೇನೆ. ರಾಂಗ್ ನಂಬರೇ ಬರ್ತಾ ಇದೆ. ರಾಂಗ್ ನಂಬರ್. ಯಾರ್ದು ಫೋನು? ಯಾವ್ದೋ ರಾಂಗ್ ನಂಬರ್. ಯಾಕೆ ಸರ್? ಡಾಕ್ಟರ್ ಹರೀಶ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಈಗ ಎಲ್ಲಿ? ಯಾವ ವಾರ್ಡಲ್ಲಿದ್ದಾರೆ? ಮೇಲ್ಗಡೆ ಸ್ಪೆಷಲ್ ವಾರ್ಡ್ ಅಲ್ಲಿ ಇದ್ದಾರೆ. ಏನು ಏನಾಗಿದೆ ಡಾಕ್ಟರ್? ಮಿಸಸ್ ನಂದಿನಿ ಬಾಲ್ಚಂದರ್, ಆವತ್ತು ನೀವು ಹೊಡೆದ ಶಟಲ್ ಕಾಕಿ ಏಟು ನನ್ನ ಹೃದಯನ ಗಾಯ ಮಾಡ್ಬಿಡ್ತು. ಯಾವಾಗ್ಲೂ ಆಗ್ಬೇಕಾಗಿತ್ತು, ಸ್ವಲ್ಪ ತಡ ಆಯ್ತು ಅಷ್ಟೇ. ಒಂದು ನಿಮಿಷ ಬಂದೆ. ಈ ಎಕ್ಸ್ರೇ ಪ್ರಕಾರ ಹರೀಶ್ ಅವ್ರ ಹಾರ್ಟ್ ತುಂಬಾ ಎನ್ಲಾರ್ಜ್ ಆಗಿದೆ. ಹಾಗೇನೆ ಈ ECG ರಿಪೋರ್ಟ್ ಕೂಡ ಅವ್ರ ಹಾರ್ಟ್ ಎನ್ಲಾರ್ಜ್ ಆಗಿರೋದನ್ನು ತೋರಿಸ್ತಾ ಇದೆ. ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲೂ ಅವ್ರ ಹಾರ್ಟ್ ಎನ್ಲಾರ್ಜ್ಮೆಂಟ್ ಇದೆ ಸರ್. This is an old case of the multiple valvular defects of the heart. Now he has gone into the pulmonary hypertension and decomposition of the heart. ಅದಕ್ಕೆ ಬ್ಲಡ್ ವಾಮಿಟ್ ಮಾಡಿಕೊಂಡು ಶಾಕ್ ನಲ್ಲಿದ್ದಾರೆ. ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಈಗ ನಾವು ಅವ್ರಿಗೆ ಕೊಡೋ ಟ್ರೀಟ್ಮೆಂಟ್ ಅಲ್ಲದೆ ಬೇರೆ ಯಾವ ಟ್ರೀಟ್ಮೆಂಟ್ ಇಂದಲೂ ಅವ್ರಿಗೆ ಪ್ರಯೋಜನ ಆಗಲ್ಲ. ಇಟ್ಸ್ ಇಂಪಾಸಿಬಲ್. ಇವ್ರ ಅಕಸ್ಮಾತ್ ಈ ಅಕ್ಯೂಟ್ ಫೇಸಿಂದ ಈಗ ಪಾರಾದರೂ ಮುಂದೆ ಬಹಳ ದಿವಸ ಬದುಕೋದಿಲ್ಲ. Prognosis is poor. ಹೆಚ್ಚು ಕಡಿಮೆ ಅಂದ್ರೆ ಎಷ್ಟು ದಿವಸ ಬದುಕಬಹುದು ಸರ್? ಇದನ್ನ ಹೀಗೆ ಅಂತ ಹೇಳಕ್ ಬರೋದಿಲ್ಲ. ಅಟ್ ದಿ ಮೋಸ್ಟ್ 6 ತಿಂಗಳು. ನಂದಿನಿ, ಡಾಕ್ಟರ್, ಗುಡ್ ನ್ಯೂಸ್. ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಸಿದ್ಧಾರ್ಥ ನಿಮ್ಮ ಎಕ್ಸ್ರೇ ECG ರಿಪೋರ್ಟ್ ನೋಡಿ ಹೇಳಿದ್ರು, ಇದೇನೋ ಅಂತ ಸೀರಿಯಸ್ ಕೇಸ್ ಅಲ್ಲ, ಲಾಂಗ್ ಟ್ರೀಟ್ಮೆಂಟ್, ಪೇಷಂಟ್ ಕೋಆಪರೇಷನ್ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಕಾಯಿಲೆ ವಾಸಿ ಆಗೇ ಆಗುತ್ತೆ ಅಂತ. ವಾಸಿ ಆಗುತ್ತಾ? ನಂದಿನಿ, ನಾನು ಒಬ್ಬ ಡಾಕ್ಟರ್, ಅದನ್ನ ಮರಿಬೇಡಿ. ಆದ್ರೆ ನೀವು ನಾನ್ ಹೇಳ್ದಾಗ ಕೇಳ್ಬೇಕು. ನಿಮಗ್ ಪೂರ್ತಿ ವಾಸಿ ಆಗೋವರೆಗೂ ಈ ವಾರ್ಡ್ನ ಬಿಟ್ಟು ಆಚೆಗೆ ಹೋಗ್ಬಾರ್ದು. ಎಸ್,
ನಾನು ಬದುಕಿರೋವರೆಗೂ ಇಲ್ಲೇ ಇರಕ್ಕೆ ಇಷ್ಟಪಡ್ತೀನಿ. ನಂದಿನಿ, ಪ್ಲೀಸ್ ನನ್ನ ಹತ್ರ ಬನ್ನಿ. ನಾನು ನಿಮ್ಗೊಂದು ಗುಟ್ಟು ಹೇಳ್ಬೇಕು. ಪ್ಲೀಸ್ ಕಮ್ ನಿಯರ್ ಮೀ. ನಂದಿನಿ, ನಾನು ಆದಷ್ಟು ಬೇಗ ಸಾಯಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ? ಈ ಜನ್ಮದಲ್ಲಿ ನಿಮ್ ಗಂಡನಾಗೋ ಭಾಗ್ಯ ನನಗೆ ಸಿಗ್ಲಿಲ್ಲ. ಮುಂದಿನ ಜನ್ಮದಲ್ಲಾದ್ರೂ ನಿಮ್ಮ ಮಗುವಾಗಿ ಹುಟ್ಟಿ ಯಾವಾಗ್ಲೂ ನಿಮ್ಮ ಹತ್ರನೇ ಇರಬೇಕು ಅಂತ ಆಸೆ ಪಡ್ತೀನಿ. ನಂದಿನಿ, ಇವತ್ತೇ ನಿಮ್ಮ ಎದೆಯಲ್ಲಿ ಭದ್ರವಾಗಿ ಬರ್ಕೊಂಬಿಡಿ. ಮುಂದೆ ನಿಮ್ಮ ಹೊಟ್ಟೆಲ್ ಹುಟ್ಟೋ ಮಗು ಈ ಹರೀಶನೇ. ಅದು ನಾನೇ. ನೀವು ಸುಮ್ಮನೆ ಮಲ್ಕೊಳ್ಳಿ, ಆಯಾಸ ಆಗುತ್ತೆ. ನಂದಿನಿ, ಅದೊಂದು ಚಿಕ್ಕ ರಿಕ್ವೆಸ್ಟ್. ಹೇಳಿ, ಏನ್ ಹೇಳಿ? ನೆಕ್ಸ್ಟ್ ಬರೋವಾಗ ಬಾಲು ನಿಮ್ ಜೊತೆ ಕರ್ಕೊಂಡ್ ಬರ್ತೀರಾ? ಖಂಡಿತ ಕರ್ಕೊಂಡ್ ಬರ್ತೀನಿ. ಥ್ಯಾಂಕ್ಸ್. ಥ್ಯಾಂಕ್ಸ್. ಇದೇನು ಸಿಗರೆಟ್ ವಾಸನೆ ಬರ್ತಾ ಇದೆ? ಅದು ಬಹಳ ಸಿಗರೆಟ್ ತುಂಡುಗಳನ್ನ ಕ್ಲೀನ್ ಮಾಡಕ್ ಹೇಳಿದ್ರು. ಅದನ್ನ ಕ್ಲೀನ್ ಮಾಡಿ ಬಿಸಾಕ್ತೆ. ಅದರದೇ ವಾಸನೆ ಬರ್ತಾ ಇದೆ. ನಾನೊಂದು ಗೆದ್ದು ಹಿಡಿದ ಮರ, ಆದಷ್ಟು ಬೇಗ ಬಿದ್ದೋಗ್ಬೇಕು ಅನ್ನೋದೇ ನನ್ನ ಆಸೆ. ನೀನ್ ಯಾಕೋ ಯೋಚನೆ ಮಾಡ್ತೀಯಾ? ನಿನ್ನ ಉಳಿಸ್ಕೋತೀನಿ ಅಂತ ನಂದಿನಿ ಹಠ ತೊಟ್ಟಿದ್ದಾಳೆ. ನಂದಿನಿ ನಾನು ನಿರಾಸೆ ಮಾಡಲ್ಲ ಬಾಲು. ಇಲ್ಲಿ ಸತ್ರು ನಾನು ಅಲ್ಲಿ ಉಳ್ಕೋತೀನಿ. ಆದಷ್ಟು ಬೇಗ ಕಣ್ಣು ಮುಚ್ಕೊಂಡು ನಂದಿನಿ ತೋಳ್ದಕ್ಕಿನಲ್ಲಿ ಮಗುವ ಕಣ್ಬಿಡ್ಬೇಕು ಅನ್ನೋದೇ ನನ್ನ ಹಂಬಲ. ಏ ಬಾಲು, ಮುಂದಿನ ತಿಂಗಳು 31ಕ್ಕೆ ನಿನ್ ಮದುವೆ 1 ವರ್ಷ ಆಯ್ತಲ್ಲ. ನೋಡು, ಒಂದು ಗ್ರ್ಯಾಂಡ್ ಫಂಕ್ಷನ್ ಅರೇಂಜ್ ಮಾಡ್ಬಿಡು. ನಾನು ನಿಮ್ಮಿಬ್ಬರನ್ನ ಕಣ್ ತುಂಬಾ ನೋಡಿ ಮನಸಾರ ಹರಸ್ಬಿಡ್ತೀನಿ. ಏನಂತೀಯ? ಹರೀಶ್ ಕೊನೆ ಆಸೆನ ನೆರವೇರಿಸ್ಬಿಡಿ ನಂದಿನಿ. ಅವರ ಬದುಕಿನ ಕಾದಂಬರಿ ಕೊನೆ ಪುಟದಲ್ಲಿ ದೇವರಿಚ್ಛೆ ಏನಿದೆಯೋ ಏನೋ